ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಲಬುರಗಿ ನಗರದ ಅಪ್ಪನಕೆರೆ ಬಳಿ ಇರುವ ಸಪ್ತಗಿರಿ ಹೋಟೆಲ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ 10 ಜನರಿಗೆ ಗಂಭೀರ ಗಾಯವಾದ ಘಟನೆ ನಡೆದಿದೆ. ಇನ್ನು 4 ಜನರ ಸ್ಥಿತಿ ಚಿಂತಾಜನಕವಾಗಿದ್ದು ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಿಲಿಂಡರ್ ಸ್ಫೋಟದ ಪರಿಣಾಮ ಹೋಟೆಲ್ನ ಕಿಟಕಿಯ ಗ್ಲಾಸು ಪುಡಿಪುಡಿಯಾಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನ ನಿಂದಿಸಿದ್ದಾರೆ. ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸ್ ಆಯುಕ್ತರಾದ ಆರ್ ಚೇತನ್ ಹಾಗೂ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಆರು ಗಂಟೆಗೆ ಇವತ್ತು ಸಪ್ತಗಿರಿ ಹೋಟೆಲಲ್ಲಿ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. 11 ಜನ ಆಸ್ ಆಫ್ ನಾವು ಬೆಂಕಿ ಶಿಫ್ಟ್ ಆಗಿದ್ದಾರೆ. ಅವರ ಕಂಡೀಷನ್ ಹೇಗಿದೆ ಆಮೇಲೆ ಗೊತ್ತಾಗುತ್ತೆ. ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಫೈರರು ಅವರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸೀರಿಯಸ್ ಇದ್ದಾರೆ? ಸೀರಿಯಸ್ ಎಷ್ಟಿದ್ದಾರೆ ಇನ್ನೂ ನಾನು ಹೋಗಿಲ್ಲ. ಹೋಗಿ ನಾನು ಚೆಕ್ ಮಾಡಿದ್ದೀನಿ. ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ಆವಾಗ ಅಷ್ಟು ಆಲ್ರೆಡಿ ಆಗಿದ್ರು. ಸಿಲಿಂಡರ್ ಬ್ಲಾಸ್ಟ್, ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಇದೆ. ಮತ್ತೆ ಎನ್ಕ್ವೈರಿ ನಂತರ ಗೊತ್ತಾಗುತ್ತೆ ಎಕ್ಸಾಕ್ಟ್ ರೀಸನ್ ಏನಿತ್ತು. ನಮ್ಮ ಹೋಟೆಲ್ ಬಿಟ್ಟು ಜನ ಒಳಗಡೆ ಜನ ಸಿಬ್ಬಂದಿ ಬಿಟ್ಟು ಬೇರೆ ಜನ ಯಾರಾದರೂ ಅಂದ್ರೆ ಹೊರಗಿನ ಹೋಟೆಲ್ ಸಿಬ್ಬಂದಿ ಬಿಟ್ಟರೆ ಯಾರು ಇಲ್ಲ. ಕಾರಣ ಏನಾದ್ರು ಗೊತ್ತಾಯ್ತು ನಮ್ಮ ಎದಕ್ಕೆ ಬ್ಲಾಸ್ಟ್ ಆಯ್ತು? ಹೇಗೆ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.